ಹೆಲೋ ಡಿಯರ್ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ನಾವು ಅಟ್ರಾಕ್ಟ್ ಮಾಡುವಂತಹ ವ್ಯಕ್ತಿಗಳು, ಅದು ರಿಲೇಷನ್ಶಿಪ್ಪಲ್ಲಿರಲಿ ಅಥವಾ ನಮ್ಮ ಕಲೀಗ್ಸ್ ಆಗಿರಲಿ, ನಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ಸೊ ಯಾರೇ ಇರಲಿ, ನಮ್ಮ ಲೈಫ್ನ ಸಿಚುವೇಶನ್ಸ್, ಸೊ ಯಾವುದೇ ಸಿಚುವೇಶನ್ಸ್ ಇರಲಿ, ಯಾವುದೇ ಸಂದರ್ಭಗಳಿರಲಿ, ನಮ್ಮ ಲೈಫ್ನಲ್ಲಿ ನಾವು ಅಟ್ರಾಕ್ಟ್ ಮಾಡುವಂತಹ ಆಪರ್ಚುನಿಟೀಸ್ ಜೊತೆಗೆ ನಮ್ಮ ಮ್ಯಾನಿಫೆಸ್ಟೇಷನ್ ಸ್ಪೀಡ್, ಸೊ ಎಲ್ಲದಕ್ಕೂ ಕೂಡ ನಮ್ಮ ಸೈಕೊಲಾಜಿಕಲ್ ವೂಂಡ್ಸ್ ಆಧಾರವಾಗಿರುತ್ತೆ. ನಮ್ಮ ಸೈಕೊಲಾಜಿಕಲ್ ವೂಂಡ್ಸ್ನ ಬೇಸಿಸ್ ಮೇಲೆ ನಾವು ನಮ್ಮ ಲೈಫ್ನಲ್ಲಿ ವ್ಯಕ್ತಿಗಳು, ಸಿಚುವೇಶನ್, ಆಪರ್ಚುನಿಟಿ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೂಡ ಆಗ್ತಾ ಹೋಗುತ್ತೆ. ಹಾಗಾದರೆ ಇಷ್ಟು ಪವರ್ಫುಲ್ಲಿ ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುವಂಥ, ಪ್ರಭಾವ ಬೀರ್ತಾ ಇರುವಂಥ ನಮ್ಮ ಸೈಕೊಲಾಜಿಕಲ್ ವೂಂಡ್ಸ್ ಅಂದರೆ ಏನು? ಸೊ ಅದನ್ನು ಏನಾದರೂ ಹೀಲ್ ಆದ್ವಿ ಅಂತ ಅಂದರೆ, ಈಸಿಯಾಗಿ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡ್ರಿ ಅಂತ ಅಂದರೆ, ನಿಮ್ಮ ಲೈಫ್ನಲ್ಲಿ ಅಮೇಝಿಂಗ್ ಆದ ಮಿರಾಕಲ್ಸ್ ನೀವು ಅಟ್ರಾಕ್ಟ್ ಮಾಡ್ತಿರೋ ಆಪರ್ಚುನಿಟಿ ರೂಪದಲ್ಲಿರ್ಬೋದು. ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಪೀಡ್ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಹಾಗಾದರೆ ಸೈಕಲಾಜಿಕಲ್ ವೂಂಡ್ಸ್ನ ಹೀಲ್ ಮಾಡೋದಾದರೂ ಹೇಗೆ? ತುಂಬ ಸಿಂಪಲ್ ಆದ ಟೆಕ್ನಿಕ್ಕಿಂದ ನೀವು ಇವತ್ತು ನಿಮ್ಮ ಸೈಕಲಾಜಿಕಲ್ ವೂಂಡ್ಸ್ನ ಹೇಗೆ ಹೀಲ್ ಮಾಡಿ ಅದ್ಭುತವಾದ ಲೈಫ್ನ ಜೀವಿಸ್ಬೋದು. ಲೈಫ್ನ ಸ್ಟ್ರಗಲ್ಸ್ ಇರಲಿ, ಟ್ರಾಮಾ ಇರಲಿ, ಬೇಜಾರಿರಲಿ, ಹರ್ಟ್ ಇರಲಿ, ಅದೆಲ್ಲ ಪಕ್ಕಕ್ಕಿಟ್ಟು, ಸೊ ಅದನ್ನೆಲ್ಲ ಮೂಟೆ ಕಟ್ಟಿ ಬಿಸಾಕಿ ನೀವು ಹೆಂಗೆ ಅಮೇಝಿಂಗ್ ಆದ ಲೈಫ್ನ ಲೀಡ್ ಮಾಡ್ಬೋದು ವಿತ್ ಸಿಂಪಲ್ ಟೆಕ್ನಿಕ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಎಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಗಾದರೆ ಸೈಕಲಾಜಿಕಲ್ ವೂಂಡ್ ಅಂತ ಅಂದರೆ ಏನು? ಮನಸ್ಸಿನ ಗಾಯ ಅಂತ ಅಂದರೆ ಏನು? ಒಂದು ಮಗು ಚಿಕ್ಕ ವಯಸ್ಸಲ್ಲಿ ಒಂದು ಕಮ್ಮಿ ಮಾರ್ಕ್ಸ್ ತೊಗೊಂಡಿರುತ್ತೆ ಅಂತ ತಿಳ್ಕೊಳ್ಳಿ. ಅದರ ಪೇರೆಂಟ್ಸ್ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು, ಆ ಮಾರ್ಕ್ಸ್ ನೋಡಿ ಆ ಮಗುಗೆ ಬೈತಾ ಇದ್ದಾರೆ. ಸೊ ಏನಂತ ಬೈತಾ ಇದ್ದಾರೆ? ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನಿನ್ನಿಂದ ಯಾವ ಕೆಲಸನೂ ಆಗಲ್ಲ. ಸೊ ಈ ಸ್ಟ್ರಾಂಗ್ ಆಗಿ ಹೇಳ್ತಾ ಇರಬೇಕಾದ್ರೆ, ಈ ಸ್ಟ್ರಾಂಗ್ ಆದ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇರಬೇಕಾದ್ರೆ ಆ ಮಗುಗೆ ಎಲ್ಲೋ ಒಂದು ಕಡೆ ಶಾಕ್ ಆಗ್ತಾ ಹೋಗುತ್ತೆ. ಅದರ ಸೈಕಿಯಲ್ಲಿ, ಅದರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಎಲ್ಲ ವಿಷಯಗಳು ವೂಂಡ್ ರೀತಿ, ಗಾಯದ ರೀತಿ ಫೀಡ್ ಆಗ್ತಾ ಹೋಗುತ್ತೆ. ಯಾಕೆ? ಮಕ್ಕಳಲ್ಲಿ ಸೆಲ್ಫ್ ಲವ್ ಇರಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ, ನ್ಯಾಚುರಲಿ ಚೆನ್ನಾಗೇ ಇರುತ್ತೆ, ಜಾಸ್ತಿನೇ ಇರುತ್ತೆ. ಸೊ ಅವರು ಹೆಲ್ದಿಯಾಗೂ ಇರ್ತಾರೆ. ಯಾವಾಗ ಅದರ ಕೆಪ್ಯಾಸಿಟಿ ಮೇಲೆ, ಸಾಮರ್ಥ್ಯದ ಮೇಲೆ ಬೆರಳು ತೋರಿಸ್ತಾರೋ ಅಥವಾ ಸಾಮರ್ಥ್ಯಕ್ಕೆ ನಿನ್ನಿಂದ ಏನೂ ಸಾಧ್ಯ ಇಲ್ಲ, ನೀನು ವೇಸ್ಟು, ಯಾವುದಕ್ಕೂ ಪ್ರಯೋಜನ ಇಲ್ಲ, ಈ ರೀತಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾಗ ಆ ಮಗು ತನ್ನ ಮೇಲಿನ ತನ್ನ ನಂಬಿಕೆಯನ್ನು, ಆತ್ಮವಿಶ್ವಾಸವನ್ನು ಕಳೆದುಕೊಳ್ತಾ ಹೋಗುತ್ತೆ. ಅದೇ ಮಗು ಫಾರ್ ಎಕ್ಸಾಂಪಲ್ ಈಗ ಆಟ ಆಡ್ಲಿಕ್ಕೆ ಹೋಗಿದೆ ಫ್ರೆಂಡ್ಸ್ ಜೊತೆ ಅಂತ ತಿಳ್ಕೊಳ್ಳಿ. ಫ್ರೆಂಡ್ಸು ಏನು ಮಾಡ್ತಾರೆ? ನಿನ್ನಿಂದೇನೂ ಸಾಧ್ಯ ಇಲ್ಲ, ನೀನು ಹಾಗೆ ಹೀಗೆ ಅಂತ ಫ್ರೆಂಡ್ಸ್ ಕೂಡ ಅವರಿಗೆ ಇನ್ಸಲ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಆ ಮಗು ತನ್ನನ್ನು ತಾನು ನಂಬೋದನ್ನೇ ಕಮ್ಮಿ ಮಾಡ್ತಾ ಹೋಗುತ್ತೆ. ಅದೇ ಮಗು ದೊಡ್ಡವರಾದಮೇಲೆ ಸೈಕಿಯಲ್ಲಿ ಅದಕ್ಕೆ ಏನು ಸ್ಟೋರ್ ಆಗಿರುತ್ತೆ, ನನ್ನಿಂದ ಏನೂ ಸಾಧ್ಯ ಇಲ್ಲ ಅಥವಾ ನಾನು ಯೂಸ್ಲೆಸ್, ಸೊ ಈ ರೀತಿ ಭಾವನೆ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಆ ಮಗು ಬೆಳೀತಾ ಬೆಳೀತಾ ಈಗ ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ ಅದಕ್ಕೆ. ಬಟ್ ಆ ಜಾಬ್ ಆಪರ್ಚುನಿಟಿ ಸಿಕ್ಕಿದಾಗಲೂ ಕೂಡ ತನ್ನನ್ನು ತಾನು ನಂಬುತ್ತಾ ಇರಲ್ಲ. ಆ ಸೆಲ್ಫ್ ಡೌಟ್ ಎಲ್ಲೋ ಒಂದು ಕಡೆ ಅದಕ್ಕೆ ಇರುತ್ತೆ. ಸೊ ಸೈಕಿಯಲ್ಲಿ ಅಥವಾ ಸೈಕೊಲಾಜಿಕಲ್ ವೂಂಡ್ ಆಗಿ ತನ್ನನ್ನು ಇನ್ಸಲ್ಟ್ ಮಾಡಿದರು, ತನ್ನ ಸಾಮರ್ಥ್ಯ ಇಲ್ಲ ಅಂತ ಅಂದರು, ಎಲ್ಲೋ ಅದು ನಿಜ ಏನೋ ಅಂತ ನಂಬಿ ಒಳ್ಳೆಯ ಆಪರ್ಚುನಿಟಿ ಕೂಡ ಗ್ರ್ಯಾಬ್ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಸಾಧ್ಯ ಆಗ್ತಾ ಇರಲ್ಲ. ಸೊ ಆಯಿತು. ಇನ್ನು ಅಂತ ಅಂದರೆ ಈಗ ಲೈಫ್ನಲ್ಲಿ ಕೆಲವೊಂದು ಸಿಚುವೇಶನ್ನಲ್ಲಿ ನಮಗೆ ಯಾರಾದರೂ ತುಂಬ ಹರ್ಟ್ ಮಾಡಿದ್ದಾಗಿರ್ಬೋದು ಮನಸ್ಸಿಗೆ, ಅಥವಾ ಮೋಸ ಮಾಡಿದ್ದಾಗಿರಬಹುದು, ಅಥವಾ ನಮಗೆ ಒಂದು ರೀತಿ ಹೀಯಾಳಿಸಿದ್ದಾಗಿರ್ಬೋದು, ಬೇರೆಯವ್ರ ಮುಂದೆ ನಮಗೆ ಇನ್ಸಲ್ಟ್ ಮಾಡಿದ್ದಾಗಿರಬಹುದು, ಅಥವಾ ಅಬ್ಯಾಂಡನ್ ಮಾಡಿದ್ದು, ದೂರ ಮಾಡಿದ್ದು, ರಿಜೆಕ್ಟ್ ಮಾಡಿದ್ದು, ಇವೆಲ್ಲವೂ ಕೂಡ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ರೀತಿಯ ಅಚ್ಚಾಗಿ ಮೂಡ್ತಾ ಹೋಗುತ್ತೆ. ಸೈಕೊಲಾಜಿಕಲ್ ವೂಂಡ್ ಅಂತಾರೆ ಇದನ್ನು, ಅಥವಾ ಮನಸ್ಸಿನ ಮೇಲೆ ಆಗ್ತಾ ಇರುವಂಥ ಗಾಯ. ಚಿಕ್ಕ ವಯಸ್ಸಲ್ಲಿ ಬಹಳ ಚಿಕ್ಕದು ಅನಿಸ್ಬೋದು, ಯಾರಾದರೂ ಮಾತಾಡಿದ್ದನ್ನು ಹಾಗೆ ಹೆಂಗೆ ಮಗು ತೊಗೊಂಡಿರುತ್ತೆ ಅಂತ. ಬಟ್ ಗೊತ್ತಿಲ್ಲ ಯಾವ ವಿಷಯ ಆ ಮಗುವಿನ ಮನಸ್ಸಿಗೆ ನಾಟಿರುತ್ತೋ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನಾವು ದೊಡ್ಡವರು ಆಗ್ತಾ ಆಗ್ತಾ ನಮ್ಮ ಫ್ರೆಂಡ್ಸ್ ಜೊತೆ ಬೆರೀತಾ ಇರಬೇಕಾದ್ರೆ ಯಾರು ನಮ್ಮ ಅಪಿಯರೆನ್ಸ್ ಮೇಲೆ ಕಮೆಂಟ್ ಮಾಡಿದಾಗ ಅಥವಾ ನಮ್ಮ ಬಾಡಿ ವೇಟ್ ಮೇಲೆ ಕಮೆಂಟ್ ಮಾಡಿದಾಗ, ಸೊ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ನಮ್ಮ
ನಂಬಿಕೆ ಕಮ್ಮಿ ಆಗುತ್ತೆ. ಜೊತೆಗೆ ಸೈಕಲಾಜಿಕಲಿ ರಿಜೆಕ್ಷನ್ ಅನ್ನೋದು ಎಲ್ಲರೂ ಕೂಡ ಹೆದರ್ತಾರೆ ಅಲ್ವಾ? ಫಿಯರ್ ಆಫ್ ರಿಜೆಕ್ಷನ್ ಎಲ್ಲರಿಗೂ ಇರುತ್ತೆ. ಯಾರೋ ನಮ್ಮನ್ನು ರಿಜೆಕ್ಟ್ ಮಾಡಿಬಿಟ್ರು ಅಥವಾ ಯಾವುದೋ ಆಪರ್ಚುನಿಟಿ ರಿಜೆಕ್ಟ್ ಆಗೋಯ್ತು ನನಗೆ ಅಂತ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಇವೆಲ್ಲವೂ ಕೂಡ ನಮ್ಮ ಸೈಕಿಯಲ್ಲಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಇಂಪ್ರಿಂಟ್ ಆಗುತ್ತೆ ಅಥವಾ ಅಚ್ಚುವತ್ತತ್ತೆ, ನಮ್ಮ ಮನಸ್ಸಿನ ಗಾಯದ ರೂಪವನ್ನು ಪಡೆದುಕೊಳ್ಳುತ್ತೆ. ಸರಿ, ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಸೈಕಿಯಲ್ಲಿ ಯಾವ ಎನರ್ಜಿ ಇರುತ್ತೆ, ನಿಮ್ಮ ಎನರ್ಜಿ ಫೀಲ್ಡಲ್ಲಿ ನೀವು ಏನು ಸ್ಟೋರ್ ಮಾಡಿರ್ತೀರ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್, ನಿಮಗೆ ಐ ಆಮ್ ನಾಟ್ ಗುಡ್ ಎನಫ್ ಅಥವಾ ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಏನೂ ಸಾಧ್ಯ ಇಲ್ಲ ಅನ್ನೋ ಭಾವನೆ ನಿಮ್ಮ ಸೈಕಿ ಅಥವಾ ಎನರ್ಜಿ ಫೀಲ್ಡಲ್ಲಿ ಇದೆ ಅಂತ ಅಂದರೆ ನೀವು ಅದೇ ರೀತಿ ವ್ಯಕ್ತಿಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ನಿಮಗೆ ಏನು ಅನಿಸಿದೆ ಅದನ್ನೇ ಹೇಳೋವಂಥ ವ್ಯಕ್ತಿಗಳು ಬಾಸ್ ರೂಪದಲ್ಲಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ರೂಪದಲ್ಲಿರ್ಬೋದು, ಫ್ರೆಂಡ್ ರೂಪದಲ್ಲಿರ್ಬೋದು. ನಿನ್ನಿಂದ ಏನೂ ಸಾಧ್ಯ ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನೇ ಹೊರಗಡೆ ಪ್ರಪಂಚದಲ್ಲಿ ಹೇಳೋರನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಈಗ ನೀವು ಮೋಸ ಹೋಗಿದ್ದಾಗಿರ್ಬೋದು. ಸೊ ಅಯ್ಯೋ ನಾನು ಮೋಸ ಹೋದೆ ಅನ್ನೋ ಭಾವನೆ, ವಿಕ್ಟಿಮ್ ಮೈಂಡ್ಸೆಟ್ ನಿಮ್ಮಲ್ಲಿ ಇದ್ದಾಗ ನೀವು ಮೋಸ ಮಾಡುವವರನ್ನೇ ನಿಮ್ಮ ಲೈಫ್ನಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರ. ಸೊ ನಾವು ಏನು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಥವಾ ನಮ್ಮ ಎನರ್ಜಿ ಫೀಲ್ಡಲ್ಲಿ ಸ್ಟೋರ್ ಮಾಡಿರ್ತೀವಿ ಅದನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಸೈಕಲಾಜಿಕಲ್ ವೂಂಡ್. ಆ್ಯಂಡ್ ಆಲ್ಸೋ ಏನಂತ ಅಂದರೆ, ನಾವು ಈ ಪ್ರಪಂಚವನ್ನು ನಾವು ಹಿಂದೆ ಏನಾಯಿತು, ಪಾಸ್ಟಲ್ಲೇ ಆದ ಇನ್ಸಿಡೆಂಟ್, ಸೈಕಲಾಜಿಕಲ್ ವೂಂಡ್ ದೃಷ್ಟಿಯಿಂದ ನೋಡ್ತಾ ಹೋಗ್ತೀವಿ. ಸೊ ಆದ್ದರಿಂದ ಏನಂತ ಅಂದರೆ, ನಿಮ್ಮ ಸೈಕಲಾಜಿಕಲ್ ವೂಂಡನ್ನು ಹೀಲ್ ಮಾಡೋದು ಬಹಳ ಮುಖ್ಯ. ಹೆಂಗೆ ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಪೀಡ್ಗೆ ಅಫೆಕ್ಟ್ ಮಾಡುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿರ್ತೀರ, ರಿಜೆಕ್ಟ್ ಆಗೋಗಿರುತ್ತೆ ಅಂತ ತಿಳ್ಕೊಳ್ಳಿ. ಬೇರೆ ಎಲ್ಲ, ಈಗ ರಿಲೇಷನ್ಶಿಪ್ಪಲ್ಲೂ ಕೂಡ ನಿಮ್ಮನ್ನು ರಿಜೆಕ್ಟ್ ಮಾಡಿರ್ತಾರೆ, ನಿಮಗೆ ಒಂದು ರೀತಿ ನೋವಾಗಿರುತ್ತೆ. ಸೊ ಎಲ್ಲ ವಿಷಯದಲ್ಲೂ ನಿಮ್ಗೆ ನೋವೇ ಆಗಿದೆ. ಒಂದು ಒಳ್ಳೆ ಆಪರ್ಚುನಿಟಿ ಬಂತು ಅಂತ ಅಂದರೆ ನೀವು ಅದನ್ನು ಡೌಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓ, ಇದು ಕೂಡ ಲಾಸ್ಟ್ ಟೈಮ್ ಆದಂಗೆ ಆಗ್ಬೋದು. ಜಾಬ್ ವಿಷಯದಲ್ಲಿರ್ಬೋದು ಅಥವಾ ರಿಲೇಷನ್ಶಿಪ್ ವಿಷಯದಲ್ಲಿರ್ಬೋದು. ಓ, ಈ ವ್ಯಕ್ತಿನೂ ಅದೇ ರೀತಿ ಮೋಸ ಮಾಡ್ಬೋದು ಅಂತ. ಸೊ ಅದೇ ರೀತಿಯ ಮೈಂಡ್ಸೆಟ್ಟಲ್ಲೇ ನೀವು ಹೋದಾಗ ಆ್ಯಕ್ಷನ್ ತೊಗೊಳ್ಳಲ್ಲ. ಹೌದಾ? ಈಗ ಜಾಬ್ ಆಪರ್ಚುನಿಟಿ ಸಿಕ್ತು ಅಂತ ಅಂದರೆ, ಏನೋ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಸಿಕ್ತು ಅಂತ ಅಂದರೆ, ಲಾಸ್ಟ್ ಟೈಮ್ ಆದ ಲಾಸನ್ನೇ ನೀವು ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅಂದರೆ, ಎಲ್ಲೋ ಒಂದು ಕಡೆ ಈಗ ಸಿಕ್ಕಿರುವಂಥ ಒಳ್ಳೆ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ. ಸೊ ನೀವು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅವಕಾಶ ಸದುಪಯೋಗ ಆಗ್ತಾ ಇಲ್ಲ, ನೀವೇನು ಆ್ಯಕ್ಷನ್ನೇ ತೊಗೊಳ್ತಾ ಇಲ್ಲ, ಹೆದರ್ತಾ ಇದ್ದೀರಾ, ಫಿಯರ್ ಆಫ್ ರಿಜೆಕ್ಷನ್ ಇರ್ಬೋದು, ಫಿಯರ್ ಆಫ್ ಫೇಲ್ಯೂರ್ ಇದೆ ಅಂತ ಅಂದರೆ, ಸೊ ಲೈಫ್ನಲ್ಲಿ ಮುಂದೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ನಿಮ್ಮ ಮ್ಯಾನಿಫೆಸ್ಟೇಷನ್ ಆದರೂ ನೀವು ಎಷ್ಟೇ ಅಫರ್ಮೇಷನ್ ಹೇಳಿ, ವಿಜುವಲೈಸೇಷನ್ ಮಾಡಿ, ಆ್ಯಕ್ಷನ್ನೇ ನೀವು ಸರಿಯಾಗಿ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ, ಸ್ಟ್ರಾಂಗ್ ಆಗಿ ಸ್ಟೆಪ್ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಹೆಜ್ಜೆಯನ್ನು ಇಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಮ್ಯಾನಿಫೆಸ್ಟೇಷನ್ ಆದರೂ ಹೇಗಾಗ್ಲಿಕ್ಕೆ ಸಾಧ್ಯ? ಯೂಶಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ನಮ್ಮ ಪಾಸ್ಟ್ ವರ್ಜನನ್ನು ನಾವು ಹೇಟ್ ಮಾಡ್ತೀವಿ. ಅಂತ ಅಂದರೆ, ನಾವು ಪಾಸ್ಟಲ್ಲಿ ಏನಾಗಿದ್ವಿ, ನಮ್ಮ ವ್ಯಕ್ತಿತ್ವ ಹೇಗಿತ್ತು, ಆ ವ್ಯಕ್ತಿತ್ವವನ್ನು ನಾವೇ ನಮ್ಮನ್ನು ಓಲ್ಡ್ ವರ್ಜನ್ ಏನಿದೆ ಅದನ್ನು ಹೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಜಾಬ್ ಇಂಟರ್ವ್ಯೂಗೆ ಫೇಲ್ ಆದ್ರಿ ಅಂತ ತಿಳ್ಕೊಳ್ಳಿ. ಆ ಸಂದರ್ಭದಲ್ಲಿ ನೀವೇನಾಗಿದ್ರಿ, ನಿಮ್ಮ ಪಾಸ್ಟ್ ವರ್ಜನನ್ನು ನೀವೇ ಹೇಟ್ ಮಾಡ್ತೀರಾ. ಹೌದಾ? ಸೊ ಈಗ ಕೇಳಿದಾಗ, ಇಲ್ಲ ಈಗಂತೂ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಆ ಟೈಮಲ್ಲಿ ಭಾಳ ವೀಕ್ ಇದ್ದೆ, ಭಾಳ ಪೆದ್ದು ಇದ್ದೆ, ಅಯ್ಯೋ ನನಗೆ ಏನೂ ಗೊತ್ತಿರಲಿಲ್ಲ, ಹಾಗೆ ಹೀಗೆ ಅಂತ ನಮ್ಮ ಓಲ್ಡ್ ಸೆಲ್ಫ್ ಏನಿದೆ, ನಮ್ಮ ಪಾಸ್ಟ್ ಸೆಲ್ಫ್, ನೋವನ್ನು ಅನುಭವಿಸಿರುವಂತಹ ಸೆಲ್ಫ್, ನಮ್ಮದೇ ಸೆಲ್ಫನ್ನು ನಾವೇನು ಮಾಡ್ತೀವಿ, ಹೇಟ್ ಮಾಡ್ತೀವಿ. ಅದೇ ಓಲ್ಡ್ ಸೆಲ್ಫ್ ಎಷ್ಟೇ ಕಷ್ಟ ಅನುಭವಿಸಿದ್ರು ಕೂಡ ಸ್ಟ್ರಾಂಗ್ ಆಗಿ ನಿಂತು ಮುಂದುವರೆದಿದ್ರಿಂದನೇ, ಗಿವ್ ಅಪ್ ಮಾಡದೆ, ಸೋಲನ್ನು ಒಪ್ಕೊಳ್ಳದೆ ಆ ಓಲ್ಡ್ ಸೆಲ್ಫ್ ಮುಂದುವರೆದಿದ್ರಿಂದನೇ ನಾವೆಲ್ಲರೂ ಇಲ್ಲಿರೋದು. ಹೌದಾ? ಈವನ್ ದೋ ನಮ್ಮ ಪಾಸ್ಟ್ ಸೆಲ್ಫ್ ಏನಿದೆ, ನಮ್ಮ ಪಾಸ್ಟಲ್ಲಿ ಇದ್ದಂಥ ನಾವೇನಾಗಿದ್ವಿ, ಹಿಂದೆ ನಾವೇನಿದ್ವಿ, ಆ ವ್ಯಕ್ತಿ ಅಫ್ಕೋರ್ಸ್ ಈಗಿನ ಥರ ನಿಮ್ಮಷ್ಟು ಇಮೋಷ್ನಲಿ ಸ್ಟ್ರಾಂಗ್ ಇರಲಿಲ್ಲ, ಇಂಟೆಲಿಜೆಂಟ್ ಇರಲಿಲ್ಲ, ಸ್ಮಾರ್ಟ್ ಇರಲಿಲ್ಲ. ಬಟ್ ಸ್ಟಿಲ್ ಪಾಸ್ಟಲ್ಲಿ ನಾವು ಎಷ್ಟೇ ವೀಕ್ ಆಗಿದ್ರು ಅದನ್ನು ಕಷ್ಟಪಟ್ಟು ಆದರೂ ಮುಂದುವರೆದು ಇಲ್ಲಿ ತನಕ ಬಂದಿದ್ದೀವಿ. ಅದೇ ನಮ್ಮ ಪಾಸ್ಟ್ ಸೆಲ್ಫ್ ಸಾಕು ಅಂತ ಬಿಟ್ಟಿದ್ರೆ, ಗಿವ್ ಅಪ್ ಮಾಡಿದರೆ ನಾವಿಲ್ಲಿ ತನಕ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ಈಗ ಚೆನ್ನಾಗಿದ್ದೀನಿ ನಾನು, ಈಗ ಹುಷಾರಾಗಿದ್ದೀನಿ, ಈಗ ನಾನು ಹೆಲ್ದಿ ಆಗಿದ್ದೀನಿ, ಅಥವಾ ಈಗ ನಾನು ಫಿಸಿಕಲಿ ಫಿಟ್ ಆಗಿದ್ದೀನಿ, ಬಟ್ ಆ ಟೈಮಲ್ಲಿ ತುಂಬ ವೀಕ್ ಇದ್ದೆ, ಹಾಗೆ ಹೀಗೆ ಅಂತ ಜಡ್ಜ್ಮೆಂಟ್ನ ನಮ್ಮ ಓಲ್ಡ್ ಸೆಲ್ಫ್ ಮೇಲೆ ಪಾಸ್ ಮಾಡ್ತೀವಿ, ವಿಚ್ ಈಸ್ ರಾಂಗ್. ಇದರಿಂದ ಏನಾಗುತ್ತೆ, ನಿಮ್ಮ ಸೈಕಲಾಜಿಕಲ್ ವೂಂಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ.
ಯಾವ ವ್ಯಕ್ತಿಗೆ ನೀವೇ ಆ ವ್ಯಕ್ತಿ ಆಗಿದ್ರಿ, ಆ ಪಾಸ್ಟಲ್ಲಿ ನೀವೇನಿದ್ರಿ ಆ ವ್ಯಕ್ತಿಗೆ ನಿಮ್ಮ ಸಪೋರ್ಟ್ನ ಅಗತ್ಯ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಪಾಸ್ಟ್ ವರ್ಜನ್ ಏನಿರುತ್ತೆ ಆ ಟೈಮಲ್ಲಿ ನೀವೇನಿದ್ರಿ ನಿಮ್ಮಿಂದ ಒಂದು ಒಳ್ಳೆಯ ಮಾತಿಗೋಸ್ಕರ ವೇಟ್ ಮಾಡ್ತಾ ಇರುತ್ತೆ. ನೋ ಮ್ಯಾಟರ್ ನಿಮಗೆ ಯಾರೇ ಎಷ್ಟು ಸಮಾಧಾನ ಹೇಳಿದರೂ ಕೂಡ ಒಂದು ಕ್ಷಣ ನಿಮಗೆ ನೀವು ಸಮಾಧಾನ ಹೇಳ್ಕೊಂಡಾಗ ಅದರಲ್ಲಿರೋ ಖುಷಿನೇ ಬೇರೆ, ಅದರಲ್ಲಿರುವಂಥ ಒಂದು ರಿಲ್ಯಾಕ್ಸೇಷನ್ನೇ ಬೇರೆ. ಸೇಮ್ ವೇ ನಿಮ್ಮ ಪಾಸ್ಟ್ ಸೆಲ್ಫ್ ಏನಿದೆ, ಈ ಪ್ರಾಬ್ಲಮ್ ನಡೀತಾ ಇರಬೇಕಾದ್ರೆ, ಸ್ಟ್ರಗಲ್ ಆಗ್ತಿರ್ಬೇಕಾದ್ರೆ, ನೋವನ್ನು ಅನುಭವಿಸ್ಬೇಕಾದ್ರೆ, ರಿಜೆಕ್ಷನನ್ನು ಅನುಭವಿಸ್ಬೇಕಾದ್ರೆ, ಅಫ್ಕೋರ್ಸ್ ಆ ಸೆಲ್ಫ್ ಏನಿದೆ, ನಿಮ್ಮ ಪಾಸ್ಟ್ ಸೆಲ್ಫ್ ಇನ್ನೂ ತನ್ನ ಮನಸ್ಸಿನಲ್ಲಿ ಆ ಗಾಯವನ್ನು ಹಿಡಿದಿಟ್ಕೊಂಡಿದೆ. ನೀವು ಆ ಗಾಯವನ್ನು ಜಾಸ್ತಿ ಮಾಡ್ತಾ ಇದ್ದೀರಾ ಹೇಗೆ, ಅದ್ರ ಮೇಲೆ ಜಜ್ಮೆಂಟ್ ಪಾಸ್ ಮಾಡ್ತಾ. ಈಗ ನೀವೇನು ಮಾಡಬೇಕು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಸೈಕೊಲಾಜಿಕಲ್ ವೂಂಡ್ ಯಾವುದು, ನಿಮ್ಮ ಮನಸ್ಸಿನ ಗಾಯ ಯಾವುದು ಅಂತ ಗುರುತಿಸ್ಬೇಕು. ಹೇಗೆ? ನಿಮಗೆ ಪಾಸ್ಟಲ್ಲಿ ಆದಂತಹ ಇನ್ಸಿಡೆಂಟ್ ಇನ್ನೂ ಕೂಡ ಕಾಡ್ತಾ ಇದೆಯಾ? ಬೆಸ್ಟ್ ಎಕ್ಸಾಂಪಲ್, ಪಾಸ್ಟ್ ನಿಮಗೆ ಇನ್ನೂ ಕೂಡ ಬೇತಾಳ ಥರ ಕಾಡ್ತಾ ಇದೆ ಅನ್ನೋದಕ್ಕೆ ಅದನ್ನು ಹೆಂಗೆ ಕಂಡು ಹಿಡಿಬಹುದು ಅಂತ ಅಂದರೆ, ರೈಟ್ ನಾವು ನೀವು ಯಾವ ವಿಷಯಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಹೆಲ್ತ್ ವಿಷಯಕ್ಕೆ, ರಿಲೇಷನ್ಶಿಪ್ ವಿಷಯಕ್ಕೆ, ಕರಿಯರ್ ವಿಷಯಕ್ಕೆ, ಮನಿ ವಿಷಯಕ್ಕೆ, ಈ 4 ವಿಷಯದಲ್ಲಿ ಯಾವ ವಿಷಯಕ್ಕೆ ನೀವು ಸ್ಟ್ರಗಲ್ ಪಡ್ತಾ ಇರ್ತೀರಾ. ಸೊ ಜಸ್ಟ್ ಪಾಸ್ಟ್ಗೆ ಹೋಗಿ ಈ ವಿಷಯಕ್ಕೆ, ಈಗ ಹೆಲ್ತಲ್ಲಿ ನೀವು ಸ್ಟ್ರಗಲ್ ಪಡ್ತಾ ಇರ್ತೀರಾ ಅಂತ ಅಂದರೆ, ಈ ಹೆಲ್ತ್ ವಿಷಯದಲ್ಲಿ ಪಾಸ್ಟಲ್ಲಿ ನಿಮ್ಮ ಮನಸ್ಸಿಗೆ ಏನು ನೋವಾಗುವಂಥ ಘಟನೆ ನಡೆದಿತ್ತು. ರಿಲೇಷನ್ಶಿಪ್ ಅಂತ ಅಂದರೆ ರಿಲೇಷನ್ಶಿಪ್ ವಿಷಯದಲ್ಲಿ ಪಾಸ್ಟಲ್ಲಿ ನಿಮಗೆ ನೋವಾಗುವಂಥ ಘಟನೆ ಏನು ನಡೆದಿತ್ತು. ಕರಿಯರ್ ವಿಷಯಕ್ಕೆ ಅಂತ ಅಂದರೆ ಸ್ವಲ್ಪ ಹಿಂದೆ ಹೋಗಿ ಯಾವ ಇನ್ಸಿಡೆಂಟ್ ನಿಮಗೆ ಇನ್ನೂ ಕಾಡ್ತಾ ಇದೆ ಅಥವಾ ಯಾವ ರಿಜೆಕ್ಷನ್ ಇನ್ನೂ ಕಾಡ್ತಾ ಇದೆ. ಮನಿ ವಿಷಯಕ್ಕೆ ಹೋಗೋದೇ ಆದರೆ ಮನಿ ವಿಷಯಕ್ಕೆ ನೀವು ಏನು ಅನುಭವಿಸಿದ್ರಿ ಅಥವಾ ಏನಾದರೂ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಯಿತಾ, ಆ ಫೇಲ್ಯೂರ್ ಇನ್ನೂ ಕಾಡ್ತಾ ಇದೆಯಾ. ಸೊ ನೀವೀಗ ಏನು ಮಾಡಬೇಕು ಅಂತ ಅಂದರೆ, ಅಥವಾ ನಿಮ್ಮ ಚೈಲ್ಡ್ಹುಡ್ ಇರ್ಬೋದು, ನಿಮ್ಮ ಚೈಲ್ಡ್ಹುಡಲ್ಲಿ ನಿಮಗೆ ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನಿಮ್ಮ ಟೀಚರ್ಸ್ ಬೈದಿದ್ದಾಗಿರ್ಬೋದು, ಅಪ್ಪ ಅಮ್ಮ ಹೇಳಿದ್ದಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳಿದ್ದಾಗಿರ್ಬೋದು. ಸೊ ಇನ್ನೂ ಆ ಚೈಲ್ಡ್ಹುಡ್ನ ನೋವು ಇನ್ನೂ ಕ್ಯಾರಿ ಮಾಡ್ತಿದ್ದೀರಾ ಅನ್ನೋದಾದರೆ, ಯಾವುದು ನಿಮ್ಮ ಸೈಕೊಲಾಜಿಕಲ್ ವೂಂಡ್ ಯಾವುದು, ನಿಮ್ಮ ಮನಸ್ಸಿನ ಗಾಯ ಯಾವುದು ಅಂತ ಗುರುತಿಸಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರಾದರೂ ಹರ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, ಆ ಹರ್ಟನ್ನು ಇನ್ನೂ ನೀವು ಕ್ಯಾರಿ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ನೀವೀಗ ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ಓಲ್ಡ್ ಸೆಲ್ಫಿಗೆ ಪಾಸ್ಟಲ್ಲಿ ಆ ಸಿಚುವೇಶನ್ ಆಗಬೇಕಾದ್ರೆ, ಆ ಮನಸ್ಸಿಗೆ ನೋವಾಗುವಂಥ ಘಟನೆ ಆಗಬೇಕಾದ್ರೆ ನೀವೇನಿದ್ರಿ ಅಲ್ಲ, ಆ ಸೆಲ್ಫಿಗೆ ನಿಮ್ಮ ಪಾಸ್ಟ್ ವರ್ಷನ್ ಅಥವಾ ನೀವು ಏನಿದ್ರಿ ಆ ಸೆಲ್ಫಿಗೆ ಲೆಟರ್ನ ಬರಿಬೇಕು. ಸೊ ಹೇಗೆ? ಸೊ ಈಗ ಒಂದು ವೈಟ್ ಶೀಟ್ ತೊಗೊಳ್ಬೋದು, ನೀವು ಪೆನ್ ಪೇಪರ್ ತೊಗೊಳ್ಬೋದು. ಒಂದು ಶೀಟಲ್ಲಿ ಸೊ ನೀವೇನು ಬರಿಬೇಕು ಅಂತ ಅಂದರೆ, ಡಿಯರ್ ಪಾಸ್ಟ್ ಸೆಲ್ಫ್ ಅಥವಾ ಡಿಯರ್ ಓಲ್ಡ್ ಸೆಲ್ಫ್, ಓಕೆನಾ? ಸೊ ನೀವು ಬರೆದ್ರಿ. ಈಗ ಏನಂತ ಅಂದರೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಹೋಪೋನೋಪೋನೋ ಪ್ರೇಯರ್, ಎನರ್ಜಿ ಹೀಲಿಂಗ್, ಎನರ್ಜಿ ಕ್ಲೀನಿಂಗ್ ಪ್ರೇಯರ್ನ ಬರೀತಾ ಇದ್ದೀರಾ. ಅದಾದ ಮೇಲೆ ಏನು ಮಾಡಬೇಕು ಅಂತ ಅಂದರೆ, ಸೊ ಆ ವ್ಯಕ್ತಿ, ನಿಮ್ಮ ಹಳೆಯ ಸೆಲ್ಫ್ ಏನಿದೆ ಅಥವಾ ಹಳೆಯ ವ್ಯಕ್ತಿ, ನೀವು ಪಾಸ್ಟಲ್ಲಿ ಏನಿದ್ರೆ ಅದು ನೀವು ಎದುರುಗಡೆ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅಫ್ಕೋರ್ಸ್ ನಿಮ್ಮಷ್ಟು ಕಾನ್ಫಿಡೆಂಟ್ ಆಗಿ ಆ ವ್ಯಕ್ತಿ ಇರಲ್ಲ. ನೀವು ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡಾಗೋ, ನಿಮ್ಮನ್ನು ನೀವು ಒಂದು ಮೂವಿ ರೀತಿ ನೋಡ್ಕೊಂಡಾಗೋ, ಆ ಸಿಚುವೇಶನನ್ನು ಮೂವಿ ರೀತಿ ನೋಡ್ಕೊಂಡಾಗೋ ನೀವು ಎಷ್ಟು ಇಮೋಷ್ನಲಿ ವೀಕ್ ಫೀಲ್ ಮಾಡ್ತಾ ಇದ್ರಿ. ಸೊ ನೀವು ಒಂದು ರೀತಿ ಎಷ್ಟು ಕನ್ಫ್ಯೂಷನಲ್ಲಿ ಇದ್ರಿ. ಸೊ ಆ ವ್ಯಕ್ತಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ನೀವೇನು ಹೇಳ್ತೀರಾ, ಆ ವ್ಯಕ್ತಿ ಏನು ತಿಳ್ಕೊಂಡಿರುತ್ತೆ, ಓ ನಾನು ವೀಕ್, ನನ್ನಿಂದ ಏನೂ ಸಾಧ್ಯ ಇಲ್ಲ, ಸೊ ಲೈಫ್ ಇಷ್ಟೇ, ಶಾಕಲ್ಲಿರುತ್ತೆ. ಆ ವ್ಯಕ್ತಿಗೆ ನೀವು ಏನು ಹೇಳ್ತೀರಾ? ನೀವು ಏನಂತ ಇದ್ದೀರಾ ಅಂತ ಅಂದರೆ, ಇಟ್ಸ್ ಓಕೆ, ಐ ಆಮ್ ವಿತ್ ಯು, ನಾನು ನಿನ್ನ ಜೊತೆಗಿದ್ದೀನಿ, ಯು ಆರ್ ಪವರ್ಫುಲ್, ನಿನ್ನಲ್ಲಿ ಕಂಪ್ಲೀಟ್ ಆದ ಸಾಮರ್ಥ್ಯ ಇದೆ, ನೀನು ಒಳ್ಳೆಯವಳು ಅಥವಾ ಒಳ್ಳೆಯವನು, ನಾನು ನಿನ್ನನ್ನು ನಂಬ್ತೀನಿ, ನಾನು ಸಂಪೂರ್ಣವಾಗಿ ನಿನ್ನನ್ನು ನಂಬ್ತೀನಿ, ನಾನು ನಿನ್ನನ್ನು ಆಕ್ಸೆಪ್ಟ್ ಮಾಡಿದ್ದೀನಿ, ಐ ಆಮ್ ವಿತ್ ಯು, ನಾನು ನಿನ್ನ ಜೊತೆಗಿದ್ದೀನಿ. ಸೊ ಈ ಥರ ಸಮಾಧಾನದ ವರ್ಡ್. ಈಗ ನಿಮ್ಮ ಫ್ರೆಂಡ್ಸ್ ನೋವಲ್ಲಿದ್ದಾಗ ನೀವು ಏನು ಹೇಳಿ ಸಮಾಧಾನ ಪಡಿಸ್ತಿರೋ ಅದೇ ಥರ ಸೊ ನಿಮ್ಮ ಓಲ್ಡ್ ಸೆಲ್ಫಿಗೆ ಆ ಕಷ್ಟ ನಡಿಬೇಕಾದ್ರೆ ಅಥವಾ ಆ ಸಿಚುವೇಶನಲ್ಲಿ ನೀವೇನಿದ್ರಿ ಆ ಓಲ್ಡ್ ಸೆಲ್ಫಿಗೆ ರೈಟ್ ಅ ಲೆಟರ್, ಸಮಾಧಾನದ ಪ್ರೀತಿಯ ಲೆಟರ್ನ ಬರೀರಿ.
ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದೇ ಆದರೆ, ಈಗ ನಿಮ್ಮ ಚೈಲ್ಡ್ಹುಡಲ್ಲಿ ನಿಮ್ಗೆ ತುಂಬ ಮನಸ್ಸಿಗೆ ನೋವಾಗಿದೆ ಅಂತ ಅಂದರೆ, ಈಗ ಜಸ್ಟ್ ಇಮ್ಯಾಜಿನ್ ನೀವು ಕಣ್ಣು ಮುಚ್ಕೊಂಡಿದ್ದೀರಾ ಆ್ಯಂಡ್ ನಿಮ್ಮ ಮುಂದೆ ಚಿಕ್ಕ ಮಗು ಇದೆ, ನೀವೇ ಅದು. ಸೊ ಆ ಮಗುಗೆ ಎಲ್ಲರೂ ಬೈತಾ ಇದ್ದಾರೆ, ಎಲ್ಲರೂ ನೀನು ಸರಿ ಇಲ್ಲ, ನೀನು ಹಾಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ಏನು ಸಾಮರ್ಥ್ಯನೇ ಇಲ್ಲ ಅಂತ ಆ ಮಗುಗೆ ಟಾಂಟ್ ಮೇಲೆ ಟಾಂಟ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಪಾಪ ಆ ಮಗು ಹೆದರ್ಕೊಂಡಿರುತ್ತೆ ಅಲ್ವಾ? ನನಗೆ ಯಾರೂ ಇಲ್ಲ ರೀ, ಯಾರೂ ನಂಗೆ ಸಪೋರ್ಟೇ ಮಾಡ್ತಾ ಇಲ್ಲ, ನಿಜವಾಗ್ಲೂ ನನ್ನಿಂದ ಏನೂ ಸಾಧ್ಯ ಇಲ್ವಾ, ಸೆಲ್ಫ್ ಡೌಟ್ ಇರುತ್ತೆ. ಆ ಮಗುಗೆ ನೀವು ಏನು ಲೆಟರ್ ಬರೀತೀರಾ? ನಿನ್ನಿಂದ ಎಲ್ಲವೂ ಸಾಧ್ಯ ಇದೆ, ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅದು ಸುಳ್ಳು, ನಿನ್ನಲ್ಲಿ ಕಂಪ್ಲೀಟ್ ಆದ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ನಾನು ನಿನ್ನನ್ನು ನಂಬ್ತೀನಿ, ನಾನು ಯಾವಾಗಲೂ ನಿನ್ನ ಜೊತೆಗಿದ್ದೀನಿ. ಸೊ ಈ ಥರ ಒಂದು ಮಗು ಬೇಜಾರಲ್ಲಿದ್ದಾಗ ಆ ಮಗುವನ್ನು ಏನು ಹೇಳಿ ಸಮಾಧಾನ ಮಾಡ್ತೀರಾ, ಅದೇ ಥರ ನಿಮ್ಮ ಪಾಸ್ಟ್ ವರ್ಷನಿಗೆ ನೀವು ಸಮಾಧಾನದ ಲೆಟರ್ನ ಬರಿತಾ ಇದ್ದೀರ. ಆ್ಯಂಡ್ ಈಗ ನಿಮ್ಗೆ ಯಾರಾದರೂ ಮೋಸ ಹೋಗಿರೋದಾಗಿರುತ್ತೆ, ಮೋಸ ಮಾಡಿರೋದಾಗಿರುತ್ತೆ, ಅವಾಗ ನೀವೇನು ಫೀಲ್ ಮಾಡ್ತೀರಾ? ಅರೆ ಹಾಗಾದರೆ ನಾನು ವರ್ದಿ ಅಲ್ವಾ, ನನ್ನಲ್ಲಿ ಹಾಗಾದರೆ ಒಳ್ಳೆಯದನ್ನು ಅಟ್ರ್ಯಾಕ್ಟ್ ಮಾಡೋ ಸಾಮರ್ಥ್ಯ ಇಲ್ವಾ? ಅಥವಾ ಏನಾದರೂ ಫೇಲ್ಯೂರ್ ಆಗಿರೋದಾಗಿರುತ್ತೆ, ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರೋದಾಗಿರುತ್ತೆ. ಅರೆ ಹಾಗಾದರೆ ನನ್ನ ಹತ್ರ ಸಾಮರ್ಥ್ಯನೇ ಇಲ್ವಾ, ಟ್ಯಾಲೆಂಟೇ ಇಲ್ವಾ? ಆ ವ್ಯಕ್ತಿಗೆ ನೀವು ಏನು ಹೇಳಿ ಸಮಾಧಾನ ಮಾಡ್ತೀರಾ? ಇಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯ ಇದೆ. ಸೊ ಇದೆಲ್ಲ ನಿನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಬಂದಿರುವಂಥದ್ದು. ಯು ಆರ್ ಕೇಪೇಬಲ್ ಆಫ್ ಎವ್ರಿಥಿಂಗ್, ಎಲ್ಲವೂ ನಿನ್ನಿಂದ ಸಾಧ್ಯ ಇದೆ, ನಾನು ನಿನ್ನನ್ನು ನಂಬ್ತೀನಿ. ನೀವು ಏನೇ ಬರೀರಿ, ಬಟ್ ನಾನು ನಿನ್ನನ್ನು ನಂಬ್ತೀನಿ, ನಾನು ನಿನ್ನ ಜೊತೆಗಿದ್ದೀನಿ, ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ತಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ಸೆಂಟೆನ್ಸ್ ಏನಿದೆ ರಿಪೀಟೆಡ್ಲಿ ಬರಿತಾ ಇರಿ. ನೀವು ಒಂದು ಪೇಜ್ ಬರಿಬೋದು, 2 ಪೇಜ್ ಬರಿಬೋದು. ನಿಮ್ಮ ಮನಸ್ಸು ಒಳಗಡೆ ನಿಮ್ಗೆ ಯಾರಾದರೂ ಆ ಸಂದರ್ಭದಲ್ಲಿ ಯಾರು ಬಂದು ಈ ಮಾತು ಹೇಳಿದರೆ ಚೆನ್ನಾಗಿರ್ತಿತ್ತು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ಅದೇ ಮಾತನ್ನು ನೀವು ಈಗ ನಿಮಗೆ ನೀವು ಹೇಳ್ತಾ ಇದ್ದೀರಾ. ಸೊ ವಿಕ್ಟಿಮ್ ಅನ್ನೋ ಸ್ಟೋರಿಯಿಂದ ನೀವು ವಿಕ್ಟರ್, ಆ್ಯಸ್ ಇಫ್ ನೀವು ಎಲ್ಲವನ್ನ ಮೀರಿ ಹೊರಗೆ ಬಂದಿದ್ದೀರಾ. ಆ ಓಲ್ಡ್ ಸೆಲ್ಫಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ಥ್ಯಾಂಕ್ಸ್ ಕೊಡ್ತಾ ಇದ್ದೀರಾ. ಸೊ ಬರೀರಿ, ಸಮಾಧಾನ ಬರೀರಿ, ಕಾನ್ಫಿಡೆನ್ಸ್ನ ತುಂಬಿ ಥ್ಯಾಂಕ್ಸ್ ಹೇಳಿ ಅದಕ್ಕೆ. ಬಿಕಾಸ್ ನೀವೇನಾಗಿದ್ರಿ ಆ ಸಿಚುವೇಶನನ್ನು ಗಿವ್ ಅಪ್ ಮಾಡಿದರೆ ಅಥವಾ ಸೋಲನ್ನ ಒಪ್ಕೊಂಡಿದ್ದಿದ್ರೆ ನೀವು ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಪಾಸ್ಟಲ್ಲಿ ನೀವು ಏನಾಗಿದ್ರೆ ಆ ಸೆಲ್ಫಿಗೆ ಕಂಪ್ಲೀಟ್ ಪಾಸಿಟಿವಿಟಿ ಕೊಡಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಎನರ್ಜಿ, ನಿಮ್ಮ ಸೈಕಿಯಲ್ಲಿ ಇರುವಂಥ ಎಲ್ಲ ಟ್ರಾಮಾ, ನೆಗೆಟಿವಿಟಿ ಕಂಪ್ಲೀಟಾಗಿ ಎಲಿಮಿನೇಟ್ ಆಗೋ. ಬರವಣಿಗೆಗೆ ನಾವು ಬರಿತೀವಲ್ಲ, ಪೆನ್ ಪೇಪರ್ ಮೇಲೆ ಬರಿತೀವಲ್ಲ, ಅದಕ್ಕೆ ತುಂಬ ಪವರ್ ಇದೆ. ಬರೀರಿ, ನಿಮ್ಮ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡಿ, ಆದರೆ ಒಳ್ಳೆಯ ರೀತಿಯಿಂದ, ಸಮಾಧಾನದ ರೀತಿಯಿಂದ ನಿಮ್ಮ ಪಾಸ್ಟ್ ವರ್ಷನಿಗೆ. ಸೊ ನೀವು ಲೆಟರ್ನ ಬರಿತಾ ಇದ್ದಾರೆ. ಸೊ ಆ ಲೆಟರ್ ಬರೆದಾದ್ಮೇಲೆ ಒಂದು ಕ್ಷಣ ನೀವು ಓದಿ ಆದಮೇಲೆ ಮತ್ತೆ ಪುನಃ ಪ್ರೇಯರ್ ಒಂದು 3 ಟೈಮ್ಸ್ ಮಾಡ್ಬೋದು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ ಆ ಲೆಟರ್ನ ನೀವು ನಿಮ್ಮ ದೇವ್ರ ಕೋಣೆಯಲ್ಲಿ ಇಡಬಹುದು. ಅಥವಾ ನಿಮ್ಮ ಜರ್ನಲ್ ನೀವು ಮಾಡ್ತಾ ಇದ್ರೆ ಅಥವಾ ನಿಮ್ಮ ಡೈರಿಯಲ್ಲಿ ಇರ್ಬೋದು. ಇಲ್ಲ ಅಂತ ಅಂದರೆ ಅದನ್ನು ಹರಿದು ನೀವು ಹಾಕ್ಬೋದು, ತೊಂದರೆ ಇಲ್ಲ. ಓಕೆನಾ? ಸೊ ನಿಮ್ಮ ಇಷ್ಟ. ಸೊ ಆದಷ್ಟು ಈ ಲೆಟರ್ನ ಬರೀರಿ. ತುಂಬ ಈಸಿ, ತುಂಬ ಇಫೆಕ್ಟಿವ್. ಜೊತೆಗೆ ನೀವು ಇದನ್ನು ಈ ಲೆಟರ್ ಬರೆದ ಆದ ಮೇಲೆ ನಿಮ್ಮ ಲೈಫ್ನಲ್ಲಿ ಅಮೇಝಿಂಗ್ ಆದ ಚೇಂಜಸ್ ಆಗುತ್ತೆ. ನೀವೇ ನೋಟಿಸ್ ಮಾಡ್ತೀರಾ, ನೀವೇ ನಿಮ್ಮ ಕಣ್ಣಿಂದ ನೀವೇ ಅಬ್ಸರ್ವ್ ಮಾಡ್ತೀರಾ, ಇಷ್ಟು ಅಮೇಝಿಂಗ್ ಆಗಿ ಕೆಲಸಗಳು ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಲೈಫ್ನಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು, ಒಳ್ಳೆಯ ಆಪರ್ಚುನಿಟೀಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಯಾಕಂದರೆ ಇಷ್ಟು ದಿವಸದಿಂದ ನೀವು ಭಾರ ಕ್ಯಾರಿ ಮಾಡಿದ್ರಿ, ಹೌದಾ? ನಿಮ್ಮ ಮೇಲೆ, ನಿಮ್ಮ ಓಲ್ಡ್ ಸೆಲ್ಫ್ ಮೇಲೆ ಜಜ್ಮೆಂಟ್ ಇರಲಿ, ನೆಗೆಟಿವಿಟಿಯ ಭಾರ ತಲೆ ಮೇಲೆ ಹೊರಿಸಿದಿರಿ. ಆ ನೆಗೆಟಿವಿಟಿಯ ಭಾರ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಇದ್ದಂತಹ ನೆಗೆಟಿವಿಟಿಯ ಭಾರ, ಅಥವಾ ನಿಮ್ಮ ಇನ್ನರ್ ಚೈಲ್ಡ್ ತಲೆ ಮೇಲೆ ಹೊರಿಸಿದಂತಹ ಭಾರ ಎಲ್ಲ ತೆಗೆದಿದ್ದೀರಾ. ಈಗೇನು ಮಾಡುತ್ತೆ ಅಂತ ಅಂದರೆ, ಸೊ ಇದು ಇನ್ನರ್ ಚೈಲ್ಡ್ ಹೀಲ್ ಆಗಲಿಕ್ಕೂ ಕೂಡ ತುಂಬ ಎಫೆಕ್ಟಿವ್. ಸೊ ಬರೀರಿ, ಲೆಟರ್ನ ಬರೆದು ನಿಮ್ಮನ್ನು ನೀವು ಹೀಲ್ ಆಗ್ತಾ ಇದ್ದಂಗೆ ಅಮೇಝಿಂಗ್ ಆಗಿ ನಿಮ್ಮ ಲೈಫ್ನಲ್ಲಿ ಒಳ್ಳೊಳ್ಳೆಯ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂತ ಅಂದರೆ, ಈ ವಿಡಿಯೋ ಆದಮೇಲೆ ತಕ್ಷಣ ಪೆನ್ ಪೇಪರ್ ತೊಗೊಂಡು ಬರಿತಾ ಹೋಗಿ, ಲೆಟರ್ನ ಬರಿತಾ ಹೋಗಿ, ನಿಮಗೆ ನಿಮ್ಮ ಓಲ್ಡ್ ಸೆಲ್ಫಿಗೆ ಬರಿತಾ ಹೋಗಿ, ಸಮಾಧಾನ, ಪ್ರೀತಿ ಎಲ್ಲವನ್ನ ಕೊಡಿ. ಸೊ ನೀವು ಬರೆದ ಆದಮೇಲೆ ನೋಡಿ ನಿಮಗೆ ಎಷ್ಟು ಅಮೇಝಿಂಗ್ ಫೀಲ್ ಆಗುತ್ತೆ ಅಂತ. ಆ್ಯಂಡ್ ಬರೆದಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಆಮ್ ಡ್ಯಾಮ್ ಶೋರ್ ತುಂಬ ಅಮೇಝಿಂಗ್ ಫೀಲ್ ಆಗ್ತಿರುತ್ತೆ ಇದು. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.